ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸರ್. ತಾವೇನು ಹೇಳ್ತೀರಿ? ಇದನ್ನ ಒಂದು ರೀತಿಯಲ್ಲಿ ಷಡ್ಯಂತ್ರದ ರೀತಿಯಲ್ಲಿ ಮಾಡಿದ್ರ ಏನು ಹೇಗೆ ಅಂತ? ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ನಾನೇನು ಅಯ್ಯೋ ಅಲ್ಲ, ನಾನು ಯಾವ ಲಾಯರು ಅಲ್ಲ, ಯಾವ ಜಡ್ಜು ಅಲ್ಲ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ಕೇಸು ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯಾಂಗ ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ನಮಗೆ ವಿಶ್ವಾಸ ಇದೆ. ಅದು ಒಳ್ಳೆಯ ರೀತಿ ಅದೇನು ಇತ್ಯರ್ಥ ಆಗಬೇಕೋ ಅದಾಗುತ್ತೆ. ಇವತ್ತೇನು ರಾಜಕೀಯವಾಗಿ ಇವತ್ತು ಪ್ರಜ್ವಲ್ ರೇವಣ್ಣವ್ರನ್ನಾಗ್ಬೋದು ಅಥವಾ ನಮ್ಮನ್ನಾಗ್ಬೋದು ಇವತ್ತು ಉದ್ದೇಶಿಸಿ ಇಷ್ಟೆಲ್ಲ ಷಡ್ಯಂತ್ರಗಳನ್ನ ರೂಪಿಸಿ ಇಷ್ಟೆಲ್ಲ ಒಂದು ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ಒಂದು ಉತ್ತರನ ನಾವಾಗ್ಬೋದು, ರೇವಣ್ಣ ಸಾಹೇಬ್ರಾಗ್ಬೋದು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳ್ತಾ, ರೇವಣ್ಣ ಸಾಹೇಬ್ರ ಮೇಲೂ ಪಾಪ ಏನು ಅವ್ರಿಗೇನು ರೋಲೇ ಇಲ್ಲ ಅವ್ರದ್ದು. ಸೊ ಅವ್ರದ್ದು ಯಾವ ವಿಷಯ ಅವ್ರದ್ದು ಸಂಬಂಧನೇ ಇಲ್ಲ ಅಂತವನ್ನೆಲ್ಲ ಇವತ್ತು ಮಂದಿ ಜೈಲಿಗೆ ಹಾಕ್ಸಿ ಬೇಕು ಅಂತ ಇವತ್ತು ನಮ್ಮ ತಾಯಿಯವ್ರನ್ನೂ ಜೈಲಿಗೆ ಹಾಕ್ಸೋಕ್ಕೋಸ್ಕರ ಸುಪ್ರೀಂ ಕೋರ್ಟಲ್ಲಿ ಸರ್ಕಾರದ ಎಕ್ಸ್ಚೆಕ್ಕರ್, ಸರ್ಕಾರದ 50 ಲಕ್ಷನ ಇವತ್ತು ಸುಮ್ಮನೆ ದುರುಪಯೋಗ ಮಾಡಿ ಇವತ್ತು ಎಷ್ಟು ಬಡವ್ರ ಕೆಲಸ ಮಾಡೋಕ್ಕಾಗ್ತಿರ್ಲೋ, ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ವಾ? 50 ಲಕ್ಷ ಭವಾನಿ ರೇವಣ್ಣವ್ರನ್ನ ಜೈಲಿಗೆ ಹಾಕ್ಸ್ಲೇಬೇಕು ಅನ್ನೋ ಉದ್ದೇಶದಿಂದ 50 ಲಕ್ಷ ಖರ್ಚು ಮಾಡೋ ಅವಶ್ಯಕತೆ ಇತ್ತಾ? ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಅದನ್ನ ಬೇಲ್ ಕ್ಯಾನ್ಸಲೇಷನ್ ಎಲ್ಲ ಮಾಡೋ ಅವಶ್ಯಕತೆ ಇತ್ತಾ? ಅದನ್ನ ಜನ ಪ್ರತಿಯೊಬ್ಬರು ಕೂಡ ಇವತ್ತು ಪಬ್ಲಿಕ್ ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ರಾಜ್ಯ ಜನತೆ ನೋಡ್ತಾ ಇದ್ದಾರೆ, ನಮ್ಮ ಜಿಲ್ಲೆ ಜನತೆ ನೋಡ್ತಾ ಇದ್ದಾರೆ. ನಮಗೆ ಕಾನೂನು ವ್ಯವಸ್ಥೆ ಮೇಲೆ ವಿಶ್ವಾಸ ಇದೆ. ಒಳ್ಳೆ ರೀತಿಯಾದ ಒಂದು ಪ್ರಕ್ರಿಯೆ ಬರುತ್ತೆ ಅಂತ. ಫ್ಯಾಮಿಲಿಗೂ ಕೂಡ ಸಂಕಷ್ಟ ಎದುರಾಯ್ತು ಸರ್. ಇಡೀ ಫ್ಯಾಮಿಲಿಯನ್ನ ಟ್ರ್ಯಾಪ್ ಮಾಡೋ ಪ್ರಯತ್ನ ಮಾಡಿದ್ರೆ, ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಕೇಸು ದೊಡ್ಡ ಸುದ್ದಿ ಆಯಿತು, ಚರ್ಚೆ ಆಯಿತು, ಅದೊಂದು ಹಂತದಲ್ಲಾದರೆ ತಕ್ಷಣಕ್ಕೆ ತಮಗೆ ಸಂಕಷ್ಟ ಬಂತು. ಅಂದರೆ ಟ್ರ್ಯಾಪ್ ಮಾಡಿದ್ರ ಇಡೀ ಫ್ಯಾಮಿಲಿನ ಅಂತ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಆದ ನಂತರ 2 ತಿಂಗಳು ನಂದು ಮಾಡಬೇಕು ಪ್ಲ್ಯಾನ್ ಮಾಡ್ತಾಯಿದ್ರು. ಇಲ್ಲಿ ವಿಷಯ ಇಷ್ಟೇ, ತುಂಬ ಸಿಂಪಲ್ಲು, ಅರ್ಥ ಮಾಡ್ಕೊಳ್ಳಿ. ಪ್ರಜ್ವಲ್ ರೇವಣ್ಣ ಅವರು MP ಎಲೆಕ್ಷನಲ್ಲಿ ಸೋತರೂ ಕೂಡ ನಾನು ಸಕ್ರಿಯವಾಗಿ ರಾಜಕೀಯವಾಗಿ ನಮ್ಮ ಜಿಲ್ಲೆಯಲ್ಲಿ ತೊಡಗಿಸ್ಕೊಂಡು ಏನು ಬಡವ್ರ ಕೆಲಸ ಮಾಡಬೇಕು, ನಮ್ಮ ಪಾರ್ಟಿ ಕಾರ್ಯಕರ್ತನ ಏನು ಉಳಿಸ್ಕೋಬೇಕು ಆ ಕೆಲಸ ನಾನು ಮಾಡ್ತಾಯಿದ್ದೆ. ಹೇಗಾದ್ರು ಮಾಡಿ ಈಗ ರೇವಣ್ಣ ಸಾಹೇಬರು ಆ ಕಾನೂನು ಹೋರಾಟದಲ್ಲಿ ಅವ್ರದ್ದೇ ಆದಂಥ ರೀತಿ ತೊಡಗಿಸ್ಕೊಂಡಿದ್ರು, ಬೆಂಗಳೂರಲ್ಲಿ ಜಾಸ್ತಿ ಇರ್ತಿದ್ರು. ಈಗ ಇವ್ರನ್ನೂ ಕೂಡ ಜಿಲ್ಲೆಯಿಂದ ಹೊರಗಡೆ ಹೆಂಗಾರು ಮಾಡಿ ಇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಕುತಂತ್ರಗಳು ಷಡ್ಯಂತ್ರಗಳು ಮಾಡಿದ್ರು. ಪ್ರತಿಯೊಂದು ನಮ್ಮ ಜಿಲ್ಲೆ ಜನ ನೋಡ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಜನ ಏನು ಕಿವಿ ಮೇಲೆ ಹೂ ಮಾಡ್ಕೊಂಡು ಕೂತಿಲ್ಲ. ಯಾರೇ ಬರಲಿ ನಮ್ಮ ಜಿಲ್ಲೆ ರಾಜಕಾರಣ ನಾವು ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದನ್ನು ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟ. ಕಾನೂನು ಹೋರಾಟದಿಂದ ತಾವು ಗೆದ್ದು ಬರ್ತೀರಿ ಅನ್ನೋ ವಿಶ್ವಾಸ ತಮಗಿದೆಯಾ? ಆ ವಿಶ್ವಾಸ ಇರೋದಕ್ಕೆ ನಾವು ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ದೇನೆ, ಯಾವುದೇ ಒಂದು ರೀತಿ ಪ್ರತಿಕ್ರಿಯೆಯನ್ನು ಕೊಡ್ದೇನೆ, ನಾನು ಈಗ ನನ್ನದೇ ಕೇಸ್ ಆದರೂ ಕೂಡ ಅದೇನು ಮಾಧ್ಯಮದಲ್ಲಿ ಹೇಳೋದೇನು ದೊಡ್ಡ ವಿಷಯ ಅಲ್ಲ. ಮಾಧ್ಯಮದಲ್ಲಿ ಪ್ರತಿಯೊಂದು ಸತ್ಯಾಸತ್ಯತೆಗಳನ್ನ ಬಿಡಿಸಿಡ್ಬೋದು. ಬಟ್ ಇವತ್ತು ಒಂದು ಕೋರ್ಟಲ್ಲಿ ಇಡಬೇಕಾದ್ರೆ ನಾವು ಸ್ಟೇಟ್ಮೆಂಟ್ಗಳನ್ನ ಮಾಡೋಂಗಿಲ್ಲ. ಆದ್ದರಿಂದ ಇಷ್ಟು ಹೇಳ್ತಾ ಈ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಇವತ್ತಿಗೆ ಮುಗಿದೋಗಲ್ಲ ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತೀನಿ. ಸರ್, ಇನ್ನೊಂದು ವಿಚಾರ ಸರ್. ಈಗ ಇನ್ನೊಂದು ವಿಚಾರ ಸರ್. ಹಾಂ ಹೇಳಿ. ನೀವೀಗ ಬೇರೆದೆಲ್ಲ ಕೇಳ್ತೀರಾ. ಈಗ ಪಾಪ ದರ್ಶನ್ ಅವ್ರದ್ದು ಮಿನಿಟ್ ಟು ಮಿನಿಟ್ ನೋಡ್ತಾ ಇರ್ತೀರಾ. ಅದೇ ನಾವು ಊಟ ತಿಂದಿಲ್ಲ ಅವರು ಯೋಗ ಮಾಡಿದ್ರು ಅಂತೆಲ್ಲ. ಈಗ ಈ ಕೇಸ್ನು ಕೂಡ ಫಾಲೋ ಮಾಡ್ತಾ ಇದ್ದೀರಲ್ವಾ? ನೋಡಿ, RTI 50 ಲಕ್ಷ ಯಾಕೆ ಸರ್ಕಾರದ ಎಕ್ಸ್ಚೆಕ್ಕರಿಂದ ಸುಪ್ರೀಂ ಕೋರ್ಟ್ ಲಾಯರ್ ಇಟ್ಟು ಕಪಿಲ್ ಸಿಬಲ್ ಅವ್ರನ್ನ ಇಟ್ಬಿಟ್ಟು, ಅವ್ರ ಪಕ್ಷದವರೇ ಲಾಯರು, ಇನ್ನೇನು ಬೇರೆ ಯಾರು ಲಾಯರ್ ಅಲ್ಲ, ಸುಪ್ರೀಂ ಕೋರ್ಟ್ಗೆ ಇಟ್ಬಿಟ್ಟು ಈ ಭವಾನಿ ರೇವಣ್ಣವ್ರನ್ನ ಏನಾದ್ರು ಮಾಡಿ ಜೈಲಿಗೆ ಹಾಕಿಸ್ಲೇಬೇಕು. ಏನು ಭವಾನಿ ರೇವಣ್ಣವ್ರು ಏನು ಟೆರರಿಸ್ಟಾ ಅಥವಾ ಭವಾನಿ ರೇವಣ್ಣವ್ರು ಈ ರಾಜ್ಯದ ದ್ರೋಹಿನ? ಏನು ಭವಾನಿ ರೇವಣ್ಣವ್ರಿಗೆ ಏನು ಅಂಥದ್ದೇನು ಮಾಡಿದ್ದಾರೆ ಭವಾನಿ ರೇವಣ್ಣವರು? ಅಲ್ಲ ಅಂತ ನಾನು ಕೇಳ್ತಾ ಇರೋದು, ಅಂಥದ್ದೇನು ಮಾಡಿದ್ದಾರೆ? ಇಷ್ಟೇ ಉದ್ದೇಶ. ನಮ್ಮ ಕುಟುಂಬನ ಈ ಸರ್ಕಾರ ಯಾವ ಮಟ್ಟಿಗೆ ಟಾರ್ಗೆಟ್ ಮಾಡಿದೆ ಈಗ ಒಂದು ಸಮಾಜನೂ ಅರ್ಥ ಮಾಡ್ಕೊಳ್ಳುತ್ತೆ. ನಮ್ಮ ರಾಜ್ಯ ಜನನೂ ಕೂಡ ನೋಡ್ತಾ ಇದ್ದಾರೆ. ಸರಿಯಾದ ರೀತಿ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ. ಸರ್ಕಾರ ಮಾತ್ರ ಅಲ್ಲ ಸರ್, BJPಯವರು ತಮ್ಮ ವಿರುದ್ಧ, ತಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅಂತ ಸರ್. ನಾನು BJPಯವ್ರ ಬಗ್ಗೆ ನಾವು ಯಾಕ್ರಿ ಹೇಳ್ಬೇಕು? ಈಗ ಅವು ಏನಾದ್ರು ಒಂದು ವಿಷಯ ಇದ್ರೆ ನಾವು ಇಂಥದ್ದು ಹಿಂಗಿಂದ ಹೇಳ್ಬೇಕು. ಈ ವಿಷಯ ಇಲ್ಲದೆ ಇರ್ಬೇಕಾದ್ರೆ ನಾವು ಯಾಕೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕೋಬೇಕು? ನನಗೇನು ಆ ಥರ ಯಾವುದು ಕಾಣ್ತಾ ಇಲ್ಲಪ್ಪ. ನನಗೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಸಿಗ್ತದೆ. ವಿರುದ್ಧ ಆರೋಪ ಮಾಡಿದಂಥ ಯಾರೀಗ ಆರೋಪ ಮಾಡಿದ್ರಲ್ಲ ಅವ್ರ ಬಗ್ಗೆ ಎಲ್ಲ ತಾವು ಏನು ಹೇಳ್ತೀರಿ? ಈಗ ಯಾವ ಹಂತದಲ್ಲಿದೆ? ತಾವೀಗ ಯಾವ ರೀತಿ ಕಾನೂನು ಹೋರಾಟ ಮಾಡ್ತಾ ಇದ್ದೀರಿ? ಈಗ ಈ ಇನ್ವೆಸ್ಟಿಗೇಷನ್ ಆಗಿದೆ, ಎಲ್ಲ ಸತ್ಯಾಸತ್ಯಗಳು ಗೊತ್ತಿದೆ. ಆಮೇಲೆ ಅವ್ರು ಏನು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕಿತ್ಕೊಳ್ಳೋಕ್ಕೆಲ್ಲ ಪ್ರಯತ್ನ ಪಟ್ಟರು. ಯಾವ ಇನ್ಸಿಡೆಂಟ್ ನಡೆದೇ ಇದ್ರೂ ಕೂಡ ಬ್ಲ್ಯಾಕ್ ಮೇಲ್ ಮೀಡಿಯಾಗೆ ಹೋಗ್ತೀವಿ, ಅದಕ್ಕೆ ಹೋಗ್ತೀವಿ, ನಾವು ಅದೆಂಥದ್ದು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ದುಡ್ಡು ಡಿಮ್ಯಾಂಡ್ ಮಾಡಿ ಎಲ್ಲ ರೆಕಾರ್ಡಿಂಗ್ನ ನಾವೇ ಕೊಟ್ಟಿದ್ದೀವಿ. ಆಮೇಲೆ ಡೂಪ್ಲಿಕೇಟ್ MLC ಕ್ರಿಯೇಟ್ ಮಾಡಿಬಿಟ್ಟು ಹಾಸನ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅದೆಲ್ಲ ಪ್ರತಿಯೊಂದು ಕೂಡ ಇವತ್ತು ಏನು CID ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವ್ರಿಗೆ ಪ್ರತಿಯೊಂದು ಕೂಡ ಇವತ್ತು ನಾವು ಅವ್ರಿಗೆ ವಹಿಸಿದ್ದೀವಿ. ಅವರು ಕುಟುಂಬನ ಯಾಕೆ ಟಾರ್ಗೆಟ್ ಮಾಡಿದ್ರು ಸರ್? ಹಾಸನ ಜಿಲ್ಲೆಯಲ್ಲಿ
ಇವತ್ತು ನೀವು ಯಾವುದೇ ಒಂದು ವ್ಯವಸ್ಥೆ ತಗೋಬೋದು, DCC ಬ್ಯಾಂಕು, ಡೈರಿ, ಪ್ರತಿಯೊಂದರಲ್ಲೂ ಕೂಡ ನಮ್ಮ ಪಾರ್ಟಿ ಸಕ್ರಿಯವಾಗಿ ಇವತ್ತು ಒಂದು ಪ್ರಾಬಲ್ಯನ ಹೊಂದಿದ್ದೀವಿ ಇವತ್ತು ನಮ್ಮ ಪಾರ್ಟಿ. ಅದಕ್ಕೆ ನಮ್ಮೆಲ್ಲರ MLAಗಳು ಕೂಡ ಅದಕ್ಕೆ ಶ್ರಮಿಸಿದ್ದಾರೆ, ನಮ್ಮ ಪಾರ್ಟಿ ಕಾರ್ಯಕರ್ತರು ಶ್ರಮಿಸಿದ್ದಾರೆ. ಈಗ ರೇವಣ್ಣ ಸಾಹೇಬರು ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಅಧ್ಯಕ್ಷತೆಯಲ್ಲಿ ಒಂದು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನಾದ್ರು ಮಾಡಿ ಈಗ ಒಂದೇ ಒಂದು ಆಪಾದನೆ ರೇವಣ್ಣ ಸಾಹೇಬ್ರ ಮೇಲೆ ಕರಪ್ಷನ್ ಚಾರ್ಜಸ್ ಇದೆಯಾ? ಒಂದೇ ಒಂದು ರೇವಣ್ಣ ಸಾಹೇಬ್ರ ಮೇಲೆ ಏನಾದ್ರು ಬೇರೆ ರೀತಿಯಾದಂಥ ಅವ್ಯವಹಾರ ಮಾಡಿದ್ರು ಅಥವಾ ಏನೋ ಫಾಲ್ಸ್ ಟೆಂಡರ್ ಮಾಡಿದ್ರು ಅಥವಾ ಏನೋ ಅಧಿಕಾರಿಗಳು ತೊಂದರೆ ಕೊಟ್ಟರು ಏನಾರು ಇದೆಯಾ? ಎಂಥದ್ದು ಇಲ್ಲ. ಇದು ಯಾವುದೋ ಒಂದು ತಗೊಂಬಂದ್ಬಿಟ್ಟು ವೈಯಕ್ತಿಕ ವಿಷಯಗಳನ್ನ ಕುತಂತ್ರ ರೂಪದಲ್ಲಿ ಇವತ್ತು ಈ ಜನಕ್ಕೆ ತೋರಿಸೋಂಥ ಕೆಲಸ ಮಾಡ್ತಿದಾರಲ್ಲ, ಇದು ಅವ್ರ ಜನನೇ ಸರಿಯಾದ ರೀತಿ ಪಾಠ ಕಲಿಸ್ತಾರೆ ಅಂತ ಹೇಳಕ್ ಬಯಸ್ತೀನಿ. ಹಾಸನ JDS ಭದ್ರಕೋಟೆ ಹಿಡಿತ ತಪ್ಪಿ ಹೋಗ್ತಾ ಇದೆಯಾ JDSಗೆ ಹಾಸನ? ಏನು ತಪ್ಪು ಹೋಗ್ತಾ ಇಲ್ಲ. ನಾನು ದಿನನಿತ್ಯ ಓಡಾಡ್ತಾ ಇದ್ದೀನಿ, ನಾನು ದಿನನಿತ್ಯ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದೀನಿ. ಏನು ಕಾರ್ಯಕರ್ತರು ನಾವು ಕೆಲಸ ಮಾಡಬೇಕು, ನಮ್ಮ ಕಾರ್ಯಕರ್ತರಾಗ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಪಕ್ಷದ ಒಂದು ಏನು ಕಾರ್ಯಕರ್ತರಾಗ್ಬೋದು, ಎಲ್ಲರನ್ನೂ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗಬೇಕು ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ. ನಾನು ಇಷ್ಟು ಪ್ರಶ್ನೆಗಳು ಕೇಳಿದ್ರೆ ಒಂದೇ ಒಂದು ಪ್ರಶ್ನೆ ಕೇಳಕ್ ಬಯಸ್ತೀನಿ. ಇಷ್ಟು SIT ಅವರು ಮತ್ತು ಅದನ್ನು ಸುಪ್ರೀಂ ಕೋರ್ಟ್ಗೆ ಹೋದ್ರು, ಅದು ಹೋದ್ರು ಭವಾನಿ ರೇವಣ್ಣ ಕೇಸ್ಗೆ, ಆಮೇಲೆ ರೇವಣ್ಣ ಸಾಹೇಬ್ರದ್ಗೆ ಎಲ್ಲದಕ್ಕೂ ಇಷ್ಟೊಂದೆಲ್ಲ ಶ್ರಮ ಪಡ್ತಾ ಇದ್ದಾರೆ. ಈಗ ಅಷ್ಟು ಜನ ಹೆಣ್ಮಕ್ಳುಗಳನ್ನ ಮಾನ ಹರಾಜು ಮಾಡಿದ್ರಲ್ಲ, ಇವತ್ತು ಅವ್ರಿಗೂ ತಂದೆ ತಾಯಿ ಮಕ್ಕಳು ಸಂಬಂಧಿಕರೆಲ್ಲ ಇದ್ದಾರೆ. ಆ ಹೆಣ್ಮಕ್ಳುಗಳೆಲ್ಲ ಇವತ್ತೇನಾರು ಅದೇನೋ ಅಶ್ಲೀಲ ವಿಡಿಯೋಗಳು ರಿಲೀಸ್ ಮಾಡಿದ್ರಲ್ಲ, ಆ ರಿಲೀಸ್ ಮಾಡಿದವ್ರು ಯಾರು? ಆ ರಿಲೀಸ್ ಮಾಡಿದವ್ರ ಮೇಲೆ ಏನು ಕ್ರಮ ತಗೊಂಡಿದ್ದಾರೆ? ನಿಮ್ಮ ಮಾನ್ಯ ಗೃಹ ಸಚಿವರನ್ನ ಕೇಳಿ, ನಿಮ್ಮ DGIG ಅವರು ಅಲೋಕ್ ಮೋಹನ್ ಅವ್ರನ್ನ ಕೇಳಿ, ಆಮೇಲೆ ಕೇಳ್ಬೇಕು. ನೀವು ನಮ್ಮನ್ನೊಬ್ಬರನ್ನೇ ಕೇಳಿದ್ರೆ ಏನು ಪ್ರಯೋಜನ? ಅಲ್ಲ, ವಾಟ್ ಈಸ್ ದಿ ಡೆವಲಪ್ಮೆಂಟ್ ಆಫ್ ದಿಸ್ ಕೇಸ್ ರಿಗಾರ್ಡಿಂಗ್ ದಿಸ್ ಇಶ್ಯೂ? SIT ಅವ್ರನ್ನ ಕೇಳಬೇಕು ನೀವು ಈ ಪ್ರಶ್ನೆನ. ಮನೆ ಗೃಹ ಮಂತ್ರಿಗಳನ್ನು ಕೇಳಿ. ಯಾಕಂದರೆ ಸುಮ್ಮನೆ ನೋಡಿ, ಪ್ರಜ್ವಲ್ ರೇವಣ್ಣವ್ರ ಮೇಲೆ ಚಾರ್ಜ್ ಶೀಟ್ ಆಯಿತು, ಸೂರಜ್ ರೇವಣ್ಣವ್ರ ಮೇಲೆ ಅದಾಯಿತು, HD ರೇವಣ್ಣವ್ರ ಮೇಲೆ ಇದಾಯಿತು. ಈಗ ಅಂತೆ ಕಂತೆಗಳನ್ನ ಸೈಡಿಗೆ ಬಿಡಿ. ಅದನ್ನು ನೀವೇನೇ ಮಾಡಿದ್ರು ರಾಜಕೀಯದ ಪ್ರಾಸೆಸ್ಸಲ್ಲಿ ಬೇಕು ಅಂತ ಕೂತ್ಕೊಂಡು ಮಾಡಿಸ್ಕೊಳ್ಳಿ. ಬಟ್ ವಾಟ್ ಅಬೌಟ್ ದಿ ಅದರ್ ಸೈಡ್ ಆಫ್ ದಿ ಇಶ್ಯೂ? ಈಗ ಇಷ್ಟೆಲ್ಲ ಹೆಣ್ಮಕ್ಳು ಮರ್ಯಾದೆ ಹರಾಜು ಹಾಕಿದ್ರಲ್ಲ, ಇವರೇನೋ ಒಂದು MP ಸೀಟ್ ಗೆಲ್ಲಕ್ಕೋಸ್ಕರ, ಕಾಂಗ್ರೆಸ್ನವರು ಒಂದು MP ಸೀಟ್ ಗೆಲ್ಲಕ್ಕೋಸ್ಕರ ಇವತ್ತು ಇಷ್ಟೆಲ್ಲ ಹೆಣ್ಮಕ್ಳುಗಳನ್ನ ಹರಾಜು ಹಾಕಿದ್ರಲ್ಲ, what developments have they made? Whom have they arrested? What action have they taken against them? ಇದನ್ನೊಂದು ಯಾವ ಥರ ನೀವು ಕೇಳಿದ್ದೀರಾ ಮೀಡಿಯಾದವರು? ದಯಮಾಡಿ ಕೇಳಿ. ಸ್ವಲ್ಪ ಸತ್ಯಾಸತ್ಯಗಳು ಹೊರಗೆ ಬರಲಿ. ಸುಮ್ಮನೆ ಯಾವುದೋ ಅಮಾಯಕರುಗಳನ್ನ ತಂದ್ಬಿಟ್ಟು ಇವತ್ತಿಲ್ಲಿ ಕೂರಿಸಿ 7-8 ಜನ ಅಮಾಯಕರನ್ನ ಕೂರಿಸೋರಲ್ಲ ಜೈಲಲ್ಲಿ, ಕಿಡ್ನ್ಯಾಪ್ ಕೇಸು ಅಂತ. ಯಾವ ಕಿಡ್ನ್ಯಾಪ್ ಆಗಿಲ್ಲ, ಬದನೇಕಾಯಿ ಆಗಿಲ್ಲ, ಬಿಡಿ. ನಾವು ಡಿಸ್ಟರ್ಬ್ ಆಗೋ ಪ್ರಶ್ನೆನೇ ಇಲ್ಲ. ರೇವಣ್ಣ ಸಾಹೇಬ್ರನ್ನ ಯಾವ ರೀತಿ ಇರಬೇಕೋ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವ್ರ ರಾಜಕಾರಣ ಅವರು ಮಾಡ್ತಾರೆ, ನಮ್ಮದೇ ಆದಂಥ ರೀತಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮೆಲ್ಲ ಶಾಸಕರ ಒಂದು ಗೈಡೆನ್ಸ್ ಅಲ್ಲಿ ಮಾಡ್ತೀವಿ ಅಷ್ಟೇ. ಪೆನ್ಡ್ರೈವ್ ಹಂಚಿಕೆಯಲ್ಲಿ ತಾವು ಹೇಳಿದ್ರಿ, ಕೇಳಲಿಲ್ವಾ ಏನು ಅಂತ. ನೇರವಾಗಿ ಹಾಸನ ಗೃಹ ಸಚಿವರು ಭೇಟಿ ಕೊಟ್ಟಾಗ ಈ ವಿಚಾರವಾಗಿ ಕೇಳಿದ್ವಿ. ಪೆನ್ಡ್ರೈವ್ ಹಂಚಿದ ಆರೋಪಿಗೆ ಏನು ಕಾರ್ತಿಕ್ ಅಂತ ಅವ್ರ ಮೇಲೂ ಕೂಡ ಆರೋಪ ಬಂದಿತ್ತು. ಅವರು ಈ ಬೇಲ್ ಸಿಕ್ಕಿ ಇದಾಗಿದ್ರು ಕೂಡ ಓಡಾಡ್ಕೊಂಡಿದ್ದಾರೆ. ಬೇಲ್ ರಿಜೆಕ್ಟ್ ಆಗಿದೆಯಲ್ರಿ? ಬೇಲ್ ರಿಜೆಕ್ಟ್ ಆಗಿದೆಯಲ್ಲ, ಈ ಪ್ರಶ್ನೆ ಕೇಳೋದು, ಬೇಲ್ ರಿಜೆಕ್ಟ್ ಆಗಿದೆಯಲ್ಲ, ವಿಚಾರಕ್ಕೆ ಅವ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಗತ್ಯ ಇದ್ರೆ ಅವ್ರನ್ನ ಬಂಧಿಸ್ತಾರೆ ಅನ್ನುವಂಥದ್ದು ಖುದ್ದು ಗೃಹ ಸಚಿವರು ಹೇಳಿರುವಂಥದ್ದು. ಅಲ್ಲ, ನಾನು ಕೇಳೋದು ಇಷ್ಟೇನೆ. ನೀವು ಮಿನಿಟ್ ಟು ಮಿನಿಟ್ ಫಾಲೋ ಅಪ್ ಮಾಡ್ತಿದ್ದೀರಾ. ಚಾರ್ಜ್ ಶೀಟ್ ಆಯಿತು, ಚಾರ್ಜ್ ಶೀಟ್ ಅದಾಯಿತು, ಇದಾಯಿತು ಅಂತೆಲ್ಲ ಫಾಲೋ ಮಾಡ್ತಾ ಇದ್ದೀರಾ. ಬಟ್ ಅಂದರೆ ಅದರ್ ಕಾಂಟ್ರರಿ ಏನು ಅಲ್ಲೇನು ಡೆವಲಪ್ಮೆಂಟ್ ಇದೆ ಅಂತ ಏನಾದ್ರು ಒಂದು ವಿಚಾರ ಮಾಡಿದ್ದೀರಾ? ಯಾರನ್ನ ಅರೆಸ್ಟ್ ಮಾಡಿ ಯಾರ ಮೇಲೆ ಅವ್ರದ್ದು ನಡೀತಿದ್ದಾರೆ? ಅವ್ರದ್ದು ಈಕ್ವಲ್ ಕೇಸ್ ಅಲ್ವಾ? ದಿಸ್ ಈಸ್ ಅ ಮೋರ್ ಸೀರಿಯಸ್ ಅಫೆನ್ಸ್. ದ ಗ್ರಾವಿಟಿ ಈಸ್ ಮೋರ್ ಸಿವಿಯರ್. ಅಲ್ಲಿ ಈಗ ಅಷ್ಟು ಜನ ಹೆಣ್ಮಕ್ಳನ್ನ ಹರಾಜು ಹಾಕೋದು, ವಿಡಿಯೋ ತೋರಿಸೋದು, ಇಟ್ ಈಸ್ ನಾಟ್ ಬಿಟ್ವೀನ್ 4 walls. ಇಟ್ ಈಸ್ ಎಲ್ಲ ಎಷ್ಟು ಸಾವಿರಾರು ಮೊಬೈಲ್ ಕಳಿಸಿದ್ದಾರೆ, ಎಷ್ಟು ಸಾವಿರಾರು ಪೆನ್ ಡ್ರೈವ್ ಹಂಚಿದ್ದಾರೆ. ಇದನ್ನೆಲ್ಲ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಇದು ತಪ್ಪಾಸಿನ ಅಂತ ಒಂದ್ಸರಿ ಕೇಳಿ. ತಮ್ಗೇನಾದ್ರು ಇದ್ರ ಬಗ್ಗೆ ಮಾಹಿತಿ ಇಲ್ವಾ? ತಮ್ಗೇನಾದ್ರು ಇದ್ರ ಬಗ್ಗೆ ಯಾರು ಏನು ಎತ್ತ BJP ಅವರ, ಕಾಂಗ್ರೆಸ್ ಅವರ ಅಥವಾ ಏನು ಷಡ್ಯಂತ್ರ ಅನ್ನೋದ್ರ ಬಗ್ಗೆ? ಯಾರು ಮಾಡಿದಾರೋ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ಆಯ್ತಲ್ವಾ? ಇವತ್ತು ಒಂದು MP ಸ್ಥಾನ ಗೆಲ್ಲಕ್ಕೋಸ್ಕರ ಮಾಡಿದ್ದಾರೆ ಅಂತ ನಮಗೆ ಅವಾಗಲೇ ಹೇಳಿದ್ನಲ್ಲ, ಅಷ್ಟೇ ನೀವು ಅರ್ಥ ಮಾಡ್ಕೋಬೇಕು ಯಾರು ಮಾಡಿದ್ದಾರೆ ಅಂತ. ಅದಕ್ಕೆ ಅರ್ಥ ಆಗುತ್ತೆ ನಿಮಗೆ ಅಷ್ಟೇ. DK ಶಿವಕುಮಾರ್ ಒಕ್ಕಲಿಗ ವೋಟ್ ಬ್ಯಾಂಕ್ಗೋಸ್ಕರ ಈ ರೀತಿ ಮಾಡ್ಕೊಳ್ಳಿ, ನಮ್ಗೇನ ಬೇಕಾದ್ರೆ ಬಿಡಿ. ನೋಡಿ ಇದು ಮಾನ್ಯ ಸೂರಜ್ ರೇವಣ್ಣ ಅವರ ಮಾತಾಗಿದೆ. ಆ ಮೂಲಕ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಮೇಲೆ ಬಂದಿರುವಂಥ ಗಂಭೀರ ಆರೋಪ ಏನಿದೆಯಲ್ಲ, ಇದರಿಂದ ನಾವು ಆರೋಪ ಮುಕ್ತರಾಗಿ ಹೊರಗಡೆ ಬರ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅವರ ಮನೆಯ ಎದುರುಗಡೆಯೇ ನಾವೀಗ ಇದ್ದೀವಿ. ಈಗಷ್ಟೇ ಅವ್ರು ಬಂದು ನಮ್ಮ ಜೊತೆಲಿ ಮಾತಾಡಿದರು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಚುರಿಯ, ರಿಪಬ್ಲಿಕ್ ಕನ್ನಡ, ಹಾಸನ.